ಎಜೆ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ನದಿಗಲ್ಲಿಯಲ್ಲಿ ಶ್ರೀ ಮರುಗುಬಾಯಿ ದೇವಸ್ಥಾನದ ವಾಸ್ತುಶಾಂತಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭವು ಸಂಕೇಶ್ವರ ನಗರದ ಶಂಕರಾಚಾರ್ಯ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಬುಧವಾರ ದಿನಾಂಕ 34/2/2025 ಸಾಯಂಕಾಲ 5 ಗಂಟೆಗೆ ಮರುಗುಬಾಯಿ ದೇವಿಯ ಮತ್ತು ಕಳಸದ ಭವ್ಯ ಮೆರವಣಿಗೆ ಸಂಕೇಶ್ವರ ಶಂಕರಾಚಾರ್ಯ ಮಠದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ಪ್ರಮುಖ ಮಾರ್ಗವಾಗಿ ಜರುಗಿದೆ. ಅದಾದ ಬಳಿಕ ಗುರುವಾರ ಹೋಮ ಹವನ ಮತ್ತು ಇತರೆ ವಿಧಿವಿಧಾನಗಳು ನಡೆಸಿದ್ದಾವೆ. ನಂತರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ದೇವಿಯ ಪ್ರಾಣ ಪ್ರತಿಷ್ಠಾಪನೆ, ಅಭಿಷೇಕ ಹಾಗೂ ಕಳಸಾರೋಹಣ ಸಮಾರಂಭ ನಡೆದ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದಕ್ಕೆ ಚಾಲನೆ ಕೊಡಲಾಗಿದೆ. ನಮಸ್ಕಾರಗಳು. ಸುಮಾರು ವರ್ಷಗಳಿಂದ ಅಂದರೆ 1972ನೇ ಇಸ್ವಿಯಲ್ಲಿ ನಮ್ಮ ಪೂರ್ವಜರು ಈ ಗುಡಿಯ ಸ್ಥಾಪನೆಯನ್ನು ಮಾಡಿದ್ದರು. ತದನಂತರ ಇವಾಗ 2025ನೇ ಈ ಸಾಲಿನಲ್ಲಿ ನಾವು ಈ ಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುತ್ತಿದ್ದೇವೆ. ಇವಾಗ ತುಂಬ ವರ್ಷಗಳಿಂದ ಇದು ಗುಡಿ ಕಟ್ಟಿಸಿದ್ದು 53 ವರ್ಷಗಳು ಕಳೆದು ಹೋದರೆ ಇವತ್ತು ಎಲ್ಲರೂ ಕೂಡಿ ನಾವು ಸಮಾಜದ ಜನ ಹಾಗೂ ಶ್ರೀಮದ್ ಜಗದ್ಗುರು ಮಹಾಸ್ವಾಮಿಗಳು ನಮ್ಮ ಶಂಕರಾಚಾರ್ಯ ಮಠದವರು ಸ್ವಾಮಿಗಳು ಬಂದು ಭೂಮಿ ಪೂಜೆ ಮಾಡಿಸಿ ಈ ಗುಡಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದರು. ಆ ದಿವಸದಿಂದ ಈ ದಿನ ಸುಮಾರು 5 ತಿಂಗಳ ಕಾಲಾವಕಾಶ ಆಯಿತು. ಈ ಗುಡಿ ಪೂರ್ಣಗೊಂಡು ಇವತ್ತು ವಾಸ್ತುಶಾಂತಿ ನೆರವೇರಿಸಲಾಯಿತು. ಈ ವೇಳೆ ಮರುಗುಬಾಯಿ ದೇವಿ ಮಂದಿರ ಜೀರ್ಣೋದ್ಧಾರ ಸಮಿತಿ ನದಿಗಲ್ಲಿಯ ಎಲ್ಲ ಸದಸ್ಯರು ಮತ್ತು ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.